ಲಕ್ಷ್ಮಿ, ಮಗು ಭಾಳ ಚಂದ ಐತಿ. ಹಾಂ, ಅಲ್ಲ ಅದೇನೋ ನನಗಂತೂ ಮಕ್ಕಳು ನೋಡಿದ್ರೆ ಅಷ್ಟು ಖುಷಿ ಆಕೈತೆ ನೋಡು. ಅಲ್ಲ, ನೀನು ಪುಣ್ಯವಂತೆ ಬಿಡು. 7ರಾಗ ಡೆಲಿವರಿ ಆತಲ್ಲ. ನಾನು ನೋಡು ಅದೇನೋ ಅಂತ ಗೊತ್ತಿಲ್ಲದೆ ಇವರು ಬೆಂಗಳೂರು ಕರ್ಕೊಂಡು ಹೊಂಟಾರಂತ ಹೋದ್ನಿ. ಅಲ್ಲಿ ನೋಡಿದ್ರೆ ನನಗೆ ಹಿಂಗೆ ಪ್ರಾಬ್ಲಮ್ ಆಯ್ತಂತ ಗೊತ್ತಾಗ ನಾ ಭಾಳ ನೋವು ಪಟ್ನಿ ಲಕ್ಷ್ಮಿ. ನನ್ನ ಮಕ್ಕಳು ಅದು ಐಶ್ವರ್ಯ ಅಲ್ಲತಿ, ನಂಗೆ ಮಕ್ಕಳು ಅಂದ್ರೆ ಭಾಳ ಇಷ್ಟ ಅಂತ ಹೇಳತ್ತೀನಿ. ಅದು ಅಲ್ಲ, ನನಗೂ ಲಘು ಮಗು ಬೇಕಾಗಿತ್ತು. ಆದ್ರೆ ಲಕ್ಷ್ಮಿ ಅಕ್ಕ ಪುಣ್ಯ ಮಾಡಿದಾಳು. ಎಷ್ಟು ಚಲೋ ಬಂಗಾರ ಅಂತ ಮಗು ಹುಟ್ಟಿದೆಲ್ಲ. ನೀ ಚಿಂತೆ ಮಾಡಬೇಡ ಲಕ್ಷ್ಮಿ ಅಕ್ಕ. ಆ ಮಗು ಕಪ್ಪಿ ಇದೆ ಅಂತ ಎಲ್ಲರೂ ಅನ್ನತಾರಂತ ನನಗೂ ಸುದ್ದಿ ಬಂತ. ನೀ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಅದು ಲಕ್ಷ್ಮಿ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಆಗೈತಿ ನಿನ್ನ ಜೀವನದಾಗ. ನಾನು ಇಲ್ಲಿರೋವರೆಗೂ ನೀನು ಚಲೋ ನೋಡ್ಕೋತೀನಿ, ಆಯ್ತಾ? ಮಗಳ, ನಾನು ಕುಪ್ಪಡ್ಗಿ ಸಂಜೆ ಮುಂದೆ ಕುಪ್ಪಡ್ಗಿ ಮಾಡಕ್ಕೆ ಬೆಂಕಿ ಇಡ್ಲಿ ತೊಗೊಂಡು ಬರ್ತಾನವ. ಬೆಂಕಿ ಅಂತಾನೆ ಇಡ್ಲಿ ಮತ್ತು ಕುಳ್ಳಾಟ ಕಟ್ಟಿಗೆ ಮತ್ತು ನೀರು ಕಾಸಕ್ಕೆ ಹಿತ್ಲಾಗ ಅವು ಕರೆಂಟ್ ಮ್ಯಾಗೆ ಕಾಯಿಲ್ ಹಾಕಿ ಕಾಸೋದು ಚಲೋ ಅಲ್ವ. ಅದಕ್ಕೆ ಹಿತ್ಲಾಗ ನೀರೊಲಿಗೆ ನೀರು ಕಾಯಿಸಿ ಕುದಿ ನೀರು ಹನ್ಸ್ಕೊಳಕೈತಿ ಅಂದ್ರೆ ಆರಾಮ್ ಅನಿಸ್ತೈತಿ. ದವಾಖಾನ್ಯಾಗ 1 ತಿಂಗಳಾತು ನೀರಿಲ್ಲ ಏನಿಲ್ಲ ನನ್ನ ಮಗಳು. ನಾನು ಇಲ್ಲಿ ತೊಗೊಂಬರ್ತಾನೇನು, ನೀನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರತ್ತಿತ್ತಲ್ಲ, ಅದಕ್ಕಾಗಿ ಮತ್ತು ನಾವು ಎಲ್ಲರೂ ನಿಂತು ಇವತ್ತು. ಸರಿಯಪ್ಪ ಲಕ್ಷ್ಮ, ನಾನು ಅಳವಿ ಮಾಡ್ಕೊಂಡ ಸಜ್ಕ ತಗೊಂಬರ್ತಾನೆ. ಯವ್ವ, ನನಗೆ ಅಳಿವಿ ಸಜ್ಕ ದವಾಖಾನ್ಯಾಗ ಒಕ್ಕಂದೈತಿ. ಆ ದವಾಖಾನೆ ವಾಸನೆ ಅಳಿವಿದು ನನಗರ ತಲೆ ಕೆಟ್ಟು ಹೋಗೈತಿ. ಯವ್ವ, ನನಗಟ್ಟು ಬಿಸಿ ಬಿಸಿ ಸೌಂತಿ ಬಿಸಿದು ಉಪ್ಪಿಟ್ರ ಇಲ್ಲ ರವದು ಉಪ್ಪಿಟ್ರ ಮಾಡ್ಕೊಂಬಿ. ಯಾವಾಗ ಕಾರ್ ತಿಂದನೋ ಅಂತ ಅನ್ಸಕತ್ತತಿವ. ಸಾಕಾಗೈತಿ. ನನಗೆ 1 ತಿಂಗಳು ಬಾಯಿ ಕೆಟ್ಟ ಕೆರ ಹಿಡ್ದತಿ. ನುಂಗಾಕು ಆಗದ, ಉಗುಳಾಕು ಆಗದ, ಅದನ್ನು ವಾಂತಿ ಬಂದಂಗೆ ಆಗೋದವ ನನಗದು. ಅದಕ್ಕೆ ಅಯ್ಯ ರೂಪಕ್ಕ, ಯಾಕೆ ನಾ ಚಲೋ ಮಾಡ್ತಿರ್ಲಿಲ್ಲ? ವಾಂತಿ ಬರ್ತಿತ್ತ ನಾ ಮಾಡಿದ್ದು. ಸಾರಿ, ಬಾಯಿಗೆ ರೂಪ ಅಂತ ಬಂದ್ಬಿಡ್ತು. ಇಲ್ವಾ ಜಾನ್ವಿ, ನನಗೆ ಅದು ದವಾಖಾನಿ ವಾಸನೆ ತೊಗೊಳಕ್ಕೆ ಹಕ್ಕಿಕ್ಕಿಲ್ಲ. ಅದ್ರಾಗ ಬೇರೆ ಈಗ ಹಡ್ದು ಕುಳೆ ಅಂದ್ರೆ ಅಲ್ಲೇ ಇದ್ದಿದ್ದ ಸಿವಿಗಳು ತಿಂದು ಒಕ್ಕ ಅನಿಸ್ತತಿ. ನೀನೇ ಬೇಕಾರೆ 2 ದಿನ ತಿಂದು ನೋಡು ಹೆಂಗೆ ಅನಿಸ್ತತಂತೆ ಜನ್ಮಕ್ಕೆ. ಒಂದೀಟ್ ತಿನ್ನಕ್ಕಾಗೋದಿಲ್ಲವ. ನೀ ಎಲ್ಲ ಚಲೋನ ಮಾಡಿ ಕಳ್ಸತ್ತಿದ್ದೇವ. ತುಪ್ಪ ಗಿಪ್ಪ ಹಾಕಿ ಅಂತ ಚಲೋ ಮಾಡತ್ತಿದ್ದಿ. ಇಲ್ಲಂತ ಯಾರಂದಾರ ಜಾನ್ವಿ? ಅದನ್ನ ಕೇಳಿನಿ ಲಕ್ಷ್ಮಿ ಅಕ್ಕನ. ಅಲ್ಲ ನೋಡಿರ ಮತ್ತು ಹಿಂಗಂದಲ್ವ ಅದಕ್ಕೆ. ಅಲ್ಲ ಈ ಲಕ್ಷ್ಮಿ ಅಕ್ಕ, ಕೂಸು ಯಾರಂಗೈತಿದು? ನಮ್ಮ ಮಾವನೂ ಇಷ್ಟು ಕಪ್ಪಿಲ್ಲವ, ನೀನು ಅಷ್ಟು ಕಪ್ಪಿಲ್ಲ. ಆದರೂ ಇದು ಭಾಳ ಕಪ್ಪೈತಿ. ಅದು ಹೆಂಗಾರ ಇಷ್ಟು ಕಪ್ಪು ಹುಟ್ಟುಬಿಟ್ಟೈತಿ ಜಾನ್ವಿ. ಹಂಗಲ್ಲ ರೀ ನಾ ಕೇಳತ್ತಿರೋದು. ಪಾಪ ಲಕ್ಷ್ಮಿ ಅಕ್ಕ ಕಪ್ಪಿದ್ದಕ್ಕೆ ಎಷ್ಟೆಲ್ಲ ಅನುಭವಿಸಿ ಕುಡ್ಕಂಡನ್ ಮದುವೆ ಆಗಿ ಆಕೆ ಜೀವನಾನ ನರಕ ಆಗೈತಲ್ಲ. ಪಾಪ ದೇವ್ರು ಆಕೆ ಹೊಟ್ಯಾಗ ಮತ್ತೂ ಕರ್ರಂದ ಹುಟ್ಟಿಸ್ಬಿಟ್ಟ. ನಾಳೆ ಪಾಪ ಅಕ್ಕ ಲಕ್ಷ್ಮಿಗೆ ಅಕ್ಕಂಗ ಹೆಂಗ್ ತೊಂದರೆ ಆಗಿತ್ತಲ್ಲ, ಹಂಗಲ್ಲ ಕರ್ರಗ ಇದ್ದವ್ರು ಬಾಳೆ ಎಲ್ಲ ಹಿಂಗ ಆಗೋದಲ್ಲ. ಗಂಡ ಬೆಳ್ಳನ್ನವ್ರು ನೋಡ್ಕೊಂತ ಹೊಕ್ಕಾನ. ಮತ್ತೆ ಗಂಡನ ಮನ್ಯಾಗು ಅಯ್ಯೋ ಇದೆಷ್ಟು ಕರ್ರಗೈತೆ ಅಂತಾರ. ಆಜು ಬಾಜು ಕರಿಯವ್ರು ಮಕ ನೋಡಿ ಮಳ ಹಾಕ್ತಾರ. ಲಕ್ಷ್ಮಿ ಅಕ್ಕ ಈಗ ಕರ್ಗ ಇದ್ರೆ ಎಲ್ಲೂ ಕರಿಯಲ್ಲ. ಇದು ನೋಡಕ್ ಚಂದಿಲ್ಲ, ಇದ್ರ ಜೊತೆ ಅಡ್ಡಾಡ್ರೆ ನಮ್ಗೆ ಅಸಹ್ಯ ಆಕತ್ತಂತಾರ. ಅಲ್ಲ, ಎಲ್ಲರೂ ಈಗ ಬೆಳ್ಳನ್ನವ್ರನ್ನ ನೋಡ್ತಾರ. ಅಂತದ್ರಾಗ ಪಾಪ ಹುಡುಗಿನೂ ಅನುಭವಿಸ್ಬೇಕಲ್ಲ. ನೀ ಅನುಭವಿಸೋದಲ್ಲ, ಅದು ಅನುಭವಿಸ್ಬೇಕ. ಅಲ್ಲ, ಡಾಕ್ಟರ್ ಅದು ಹೇಳಿದ್ರೆ ಅದನ್ನ ಅಲ್ಲೇ ಕೊಂದು ಬಿಡ್ತಿರ್ಕಿಲ್ಲನ? ಜಾನ್ವಿ, ಏನ್ ಮಾತಾಡಕತ್ತಿ ಅನ್ನೋದು ಖಬರ್ ಐತೆ ನಿನಗ? ಅಯ್ಯೋ ಅತ್ತಿ, ನಾ ಬೇಕಂತ ಅಂದಿಲ್ಲತ್ತಿ. ಅದು ಇದ್ರ ಪಾಪ ಇನ್ನು ಹುಡ್ತಾ ಮುಂದೆ ಎಷ್ಟು ನರಕ ಅನುಭವಿಸ್ತೈತಿ. ಅದಕ್ಕೆ ನಾನು ಹಂಗ ಬಾಯಿಗೆ ಬಂತ ಹೇಳಿದ್ದೇನೆ, ಬೇಕಂತಲೇ ಏನು ಹೇಳಲಿಲ್ಲ. ನಾನು ಇಷ್ಟು ದಿನ ಮಾಡಿದ್ ನೀವು ಯಾರೂ ನೋಡೋದಿಲ್ಲ. ಇವತ್ತು ನಾನು ಬಂದ ತಕ್ಷಣ ನಾನು 1 ದಿನ ದವಾಖಾನೆ ಕರ್ಕೊಂಡು ಹೋಗಂದ್ರೆ ಹೋಗ್ಲಿಲ್ಲ. ನಾನು ಅವತ್ತು ಮರನೇ ದಿನ ಹೋಗ್ಬೇಕಂತ ಅನ್ಕೊಂಡಿದ್ನಿ. ಆದ್ರೆ ಇವ್ ಬ್ಯಾಡಂತ ಮತ್ತೆ ತಪ್ಪಿಸ್ಬಿಟ್ಟ. ಹಿಂಗ ಮಾಡ್ತಿದ್ದ. ನಾನು ಹಿಂಗ ಅಂತೀರಂತ ಹಿಂಗ್ ಮಾಡ್ದ, ಯಾರಿಗ್ ಗೊತ್ತ? ನಾನು ಮಾಡಿದ್ದು ಬಿಟ್ಟದ್ದು ನೋಡಲ್ಲ ಅಂದದ್ದನ ಬರ್ತೈತಲ್ಲ. ನಾನು ಸಣ್ಣಕ್ಕಿದ, ನಂಗೆಂತ ಹಿಡಿತೈತಿ? ಇಷ್ಟು ಕರ್ಗ ಐತಲ್ಲ. ಲಕ್ಷ್ಮಿ ಅಕ್ಕ ಎಷ್ಟು ನೋವು ಅನುಭವಿಸಕತ್ತಾಳ. ಆಕಿ ಒಂದಲ್ಲ ಅಂತ 2 ಮದುವೆ ಆದ್ಲು. ಎಲ್ಲ ಬಿಟ್ಲು. ಈಗ ಕರ್ರಗಿದೆ ಅಂತ ಗಂಡನೂ ಇಷ್ಟಪಡೋದಿಲ್ಲ. ಗಂಡನ ಮನೆಗೆ ಈಕಿ ಹೆಂಗದಾಳಂತ ನನಗೆ ಗೊತ್ತೈತಿ. ಅತ್ತಿ ಮಾವ ಸೇರಂಗಿಲ್ಲ, ಗಂಡ ಸೇರಂಗಿಲ್ಲ. ಇಷ್ಟೆಲ್ಲ ನೋವು ಅನುಭವಿಸಕತ್ತಾಳ. ಪಾಪ ನಾಳೆ ಹುಡುಗಿನೂ ಕರ್ರಗೈತಲ್ಲ, ಅದು ಇಷ್ಟು ನೋವು ಅನುಭವಿಸ್ತೈತಂತಾನೆ ನಾನು ಹೇಳಿದ್ದು. ಅದ್ರಾಗೇನು ತಪ್ಪೈತಿ? ನಾ ಮಾತಾಡಿದ್ರಾಗ ಏನಾದ್ರು ತಪ್ಪೈತನ? ಅಲ್ಲ, ಹುಟ್ಟಾನ ಸತ್ತೋದ್ರೆ ಚಿಂತೆ ಇರೋದಿಲ್ಲ, ಸಾಯಿವರೆಗೂ ನೋವು ಅನುಭವಿಸೋದು ಕಷ್ಟ ಅಲ್ಲ. ಅದನ್ನ ಹೇಳಿದ್ದಪ್ಪ ನಾನು. ನೀವೇನಾರು ತಿಳಿದ್ರೆ ಏನಾರ ಮಾತಾಡ್ತೀರಿ, ಏನಾರ ಮಾಡ್ಕೊಂಡು ಹಾಳಾಗೋರು. ನನಗೆ ಅದಕ್ಕೆ ಬೇಕು. ನಾನೀಗ ಆನಿಗೇನ ಕಾಲಿಡಂಗಿಲ್ಲ ಇನ್ನು ಮುಂದೆ. ಮಂಜು, ನೋಡಪ್ಪ ಹೆಂಗ್ ಮಾತಾಡ್ತಾಳೆ ನಿನ್ ಹೆಂಡತಿ. ಮಾತಾಡೋ ಮಾತನ. ಅಲ್ಲ, ಎಷ್ಟಾದ್ರೂ ಆಕಿ ಮಗಳಲ್ಲ ಅನ್ನೋದು. ಆಕಿ ಮುಂದನ ಆಕಿ ಮಗಳನ್ನ ಕರ್ಗ ಅದು ಇದು ಅಂತಾರನ. ಒಂದೀಟ್ರ ತಿಳಿತೈತೆನ? ಎಲ್ಲನೂ ಬೆಳ್ಳಗನ ಹುಟ್ಲಿ ಅಂತಂದ್ರೆ ಹೆಂಗ? ಈ ಜಗತ್ತೊಳಗೆ ಕರ್ರನವ್ರ ಬೆಲೆನೇ ಇಲ್ಲನ? ಅವ ನಾ ಆಕಿಗೆ ತಿಳಿಸಿ ಹೇಳ್ತೀನಿ, ನೀನು ಸಮಾಧಾನ ಮಾಡ್ಕೋಬಿ. ಆಕಿ ಮುಂದೆ ಎಲ್ಲರೂ ಹಿಂಗೆ ಇದನ್ನ ಮಾಡಬೇಡ್ರಿ. ಅತ್ತಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆ ಜಾನ್ವಿಗೆ ನೋಡುವಂತ್ರೆ ನಾಳೆ ಇದಕ್ಕಿಂತ ಕೆಟ್ಟದಾಗೆ ಹುಡ್ತೈತಿ. ನೀವೇನು ಚಿಂತೆ ಮಾಡಬೇಡ್ರಿ. ಹಾಗಂತ ಪಾಪನ ಮಂಜುಗಂತ ಇಲ್ಲ. ಆದ್ರೆ ಲಕ್ಷ್ಮಿ, ನೀ ಬೇಜಾರು ಮಾಡ್ಕೋಬೇಡವಾ.
ಮಕ್ಕಳಿಲ್ಲ ಅಂತ ನನ್ನಂಥವ್ರು ನೋವು ಅನ್ಭವಿಸ್ಕಿಂತ ನಿನಗೆ ಮಕ್ಕಳ ಭಾಗ್ಯ ದೇವ್ರು ಕೊಟ್ಟಾನಲ್ಲ ಅದ ಪುಣ್ಯನು. ಯಾಕೆ ಹುಡುಗಿ ಜೀವ ಅಲ್ಲ ಅನ್ನೋದು? ಹಾಂ, ಅದು ನಿನ್ನ ಹೊಟ್ಟೆಗೆ ಹುಟ್ಟು ಬಂದೈತಂದ್ರೆ ಅದು ಪುಣ್ಯ ಮಾಡಿದ್ದಕ್ಕೆ ನಿನ್ನಂಥ ತಾಯಿ ಹೊಟ್ಟೆಗೆ ಹುಟ್ಟು ಬಂದೈತದು. ನಿನ್ನಂಥ ಒಳ್ಳೆ ಮಹಾಲಕ್ಷ್ಮಿ ಹೊಟ್ಟೆಯಲ್ಲಿ ಅದು ಹುಟ್ಟು ಬಂದೈತಿ. ಏನು ಚಿಂತೆ ಮಾಡಬೇಡ ನೀನು. ಏನು ಮುಂದೆ ಅದು ಇದು ಕ್ರೀಮ್ಗಳು ಬರ್ತಾವ ಹೋಗ್ತಾವ, ಮುಂದೆ ಎಲ್ಲ ಇಂಪ್ರೂವ್ ಆಗಾಕತ್ತೈತಿ ಅಟ. ಅವಾಗ ಏನಾದರೂ ಯೂಸ್ ಮಾಡ್ಕೊತ ಹೋದ್ರಾಯ್ತು. ಈಗ ನಾನು ಹೇಳ್ತೇನತ್ತಿ, ಈಗ ಎಳೆ ಕೂಸೈತದು. ನಾನು ಒಂದು ಮನ್ಯಾಗನ ನಿಮ್ಗೆ ಇದನ್ನು ಹೇಳ್ತೇನೆ, ಹಂಗೆ ಮಾಡ್ರಿ ಅತ್ತಿ. ದಿನ ಪಾಪುಗೆ ಒಟ್ಟ ಸಾಬೂನು ಹಚ್ಬೇಡ್ರಿ ನೀವು. ಯಾವ ಸಾಬೂನು ಹಚ್ಚಕ್ಕೆ ಹೋಗ್ಬೇಡ್ರಿ. ಕಡ್ಲಿ ಹಿಟ್ಟು, ಸ್ವಲ್ಪ ಅರಿಶಿನ, ಪಾಪುಗ ಕೊಬ್ಬರಿ ಎಣ್ಣೆಯಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಂತದ್ ಮಾಡ್ಸ್ರಿ ಅತ್ತಿ, ಕೊಬ್ಬರಿ ಇರ್ತೈತಲ್ಲ ಅದನ್ನ ಪ್ಯೂರ್ ಕೊಬ್ಬರಿ ಎಣ್ಣೆ ಮಾಡಿಸ್ಬಿಡ್ರಿ ನೀವು. ಅದನ್ನ ಹಚ್ಚ್ರಿ. ಹಚ್ಚಿ ಗಸ 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 ಮಗು ತಿಕ್ಕಿ ಒಂದು 5 ನಿಮಿಷ ಬಿಡ್ರಿ. 5 ನಿಮಿಷ ಬಿಟ್ಟು ಲಕ್ಷ್ಮಿ ನೀರು ಏನು ಹನಿಸ್ತಿರ್ತಾರಲ್ಲ ಅವಾಗ ಮಗು ಆಮೇಲೆ ಅನಸ್ರಿ. ಅದು ಮಗುನು ಎಲ್ಲ ಹಳವರಾಗಿ ಆತ ಮೂತಿ ಚರ್ಮ ಎಲ್ಲ ಇದಾಕೊಂತ ಬರ್ತೈತಿ. ಅವಾಗ ಅಕ್ಕಿ ಎಲ್ಲಿ ತನ ಹೆಂಗೆ ಬರ್ತಾಳ ಅಂದ್ರೆ ಲಕ್ಷ್ಮಿ ಕಲರ್ ತನ ಬರ್ತಾಳ. ಅವಾಗ ಕೂಸು ತಾನ ಚಂದ ಆಕೈತಿ ನೋಡಕ್ಕೆ. ನೋಡ್ರಿ ಅತ್ತಿ, ಬೇಕಾರೆ ನಾನು ಹೇಳಿದ್ದನ್ನ ಯೂಸ್ ಮಾಡ್ರಿ ನೀವು. ಬೇಕಾದ್ರೆ ನಾ ಸುಳ್ಳು ಅಂತಂದ್ರೆ ಇದಕ್ಕೈತಿ. ಯಾಕಂದ್ರೆ ನನ್ನ ಗೆಳತಿ ನನ್ನ ಮಗು ಹುಟ್ಟಾನ ಕರಿ ಇಡ್ಲಿಗತ್ತೆ ಇರ್ತದು. ಅಯ್ಯೋ ಈಕಿದೇನು ಹಿಂಗೆ ಹುಟ್ಟೈತಲ್ಲ ಅಂತ ಅಂದಿದ್ನತ್ತಿನ. ಆದ್ರೆ ಅದು ಆಮೇಲೆ ಆಕೆ ಹಿಂಗೆ ಮಾಡಿಲ್ಲಂತ. ಆಕೆ ಹೇಳೇನೇ ಇಲ್ಲ ನನಗೆ. ಏನ್ಲೇ ಹುಡ್ದಾಗ ನೋಡಿದ್ನಿ ಎಷ್ಟು ಕರುಗಿತ್ತು, ಈಗ ಏನ್ಲೇ ಹಿಂಗಾಗೈತೆ ನಿನ್ ಕೂಸು ಅನ್ನೆ. ಅವಾಗ ಅನ್ಲಕ್ಕಿ ನನಗೇನು ಅವಾಗೇನು ಹೇಳಿ ನಾನು ಏನು ಉಪಯೋಗ ಮಾಡೋಕ್ಕೆ ನನಗೇನು ಮಗು ಐತೆ ಮದುವೆ ಆಗೈತೆ ಅಂತ ಕೇಳಿನಿ. ಅವಾಗ ಹೇಳತ್ತಿದ್ಲಕ್ಕಿ, ಇಲ್ಲ ಅಲ್ಲಿ ಹಿಂಗೆ ಮಾಡಿದ್ಲ ನಮ್ಮವ್ವ. ಕೊಬ್ಬರಿ ಎಣ್ಣೆ ಒಳಗೆ ಕಡ್ಲಿ ಹಿಟ್ಟು, ಅರಿಶಿನ ಮತ್ತು ಸ್ವಲ್ಪ ಹಾಲಿನ ಕೆನೆ ಎಲ್ಲ ಬರ್ತಾ ಕೂಸು ಹೆಂಗೆ ದೊಡ್ಡದಾಕೊಂತ ಬರ್ತೈತ್ರ ಹಂಗೆ. ಅದಕ್ಕೆ ಮನಿದು ಬಿಟ್ಟು ಬೇರೆ ಏನು ಕಡ್ಲಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಿದೆ. ಈ ಸಾಬ್ನ ಇದ ಅಂತ ಕೆಮಿಕಲ್ ಹಾಕಿ ಎಲ್ಲ ಮಾಡಿರ್ತಾರತಿ. ಆದ್ರೆ ಇದನ್ನು ಹಚ್ಚೋದ್ರಿಂದ ಬೇಸನ್ ಹಿಟ್ಟಿಂದ ಕೂಸಿಗೆ ಆರೋಗ್ಯವಾಗಿರ್ತೈತಿ. ನೋಡ್ರಿ ಬೇಕಾದ್ರೆ ನೀವು ಮಾಡಿ ನೋಡ್ರಿ. ಒಂದೇ ವಾರದಾಗ ಕೂಸು ಚಂದ ಕಾಣಲಿಲ್ಲ ಅಂದ್ರೆ ಬೇಕಾದ್ರೆ ನಾನು ಹೇಳ್ತೇನೆ. ಅವಾಗ ಈ ಜಾನ್ವಿ ಅಂತ 100 ಮಂದಿ ಬಂದ್ರೂ ಆ ಕೂಸ ನಿಂತು ಮಾತಾಡ್ತೈತಿ ಮುಂದೆ. ಈಗ ಹುಟ್ಟಿದಾಗ ಇಷ್ಟು ಮಾತಾಡ್ತಾರೆ ಇವರು, ನಾಳೆ ಎಷ್ಟು ಮಾತಾಡ್ತಾರತ್ತಿ. ಅದಕ್ಕೆ ನೀ ಗಟ್ಟಿ ಆಗ್ಬೇಕು ಲಕ್ಷ್ಮಿ. ಯಾರೇ ಏನಂದ್ರೆ ತಲೆ ಕೆಡ್ಸ್ಕೊಳಕೋಬೇಕ್ರಿ. ಯಾಕಂತಿ ಒಬ್ಬೊಬ್ರಿಗೆ ಮಕ್ಕಳೇ ಆಗಿರಲ್ಲ. ಮಕ್ಕಳನ್ನ ಕೊಟ್ಟವ್ರಿಗೆ ಬೀದಿಯಲ್ಲಿ ಬಿಟ್ಟು ಹೋಗಿರ್ತಾರ. ಅಂಥದ್ದೆಲ್ಲ ಕಾಲ ಐತಿ ಈಗ. ಅದು ನಿನಗೆ ದೇವ್ರು ಕೊಟ್ಟಿದ್ದಾನಂದ್ರೆ ನೀನು ಅದು ವರ ಅಂತ ಅನ್ಕೋ. ಅದನ್ನ ಶಾಪ ಅಂತ ಯಾಕೆ ಅನ್ಕೋತಿ? ಏನು ಆಕೆ ಏನೋ ಅಂದ್ಲಂತ ತಲೆಯಾಗ ಕೆಡ್ಸ್ಕೊಂಡು ಮಕ ಸಪ್ಕ ಮಾಡ್ಕೊಂಡಿದ್ದಿ. ಹೊರ ತುಂಬ ಉಪ್ಪಿಟ್ಟಲ್ಲ ಅತ್ತಿ. ನನಗೆ ಮತ್ತು ಸೌತಿ ಬೀಜದ ಉಪ್ಪಿಟ್ಟು ಮಾಡಕ್ಕೆ ಬರಲ್ಲ. ಬೇಕಾದ್ರೆ ನಾನು ಉಳ್ಳಾಗಡ್ಡಿ ಹೆಚ್ಚಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಇಡ್ತೇನೆ. ಇಲ್ಲವ ಹಸಿಮೆಣ್ಸಿನ್ಕಾಯಿ ಹಾಕ್ಬಾರ್ದಕ್ಕಿ. ಆಕಿಗೆ ಒಣ ಖಾರ ಹಾಕ್ಬೇಕ, ಇಲ್ಲ ಅಂದ್ರೆ ಒಣ ಮೆಣಸಿನ್ಕಾಯಿ ತಂದಿಟ್ಟಾನ ನಿಮ್ಮ. ಅದಕ್ಕೆ ಒಣ ಮೆಣಸಿನ್ಕಾಯಿ ಹೆಂಚಿ ಹಾಕ್ಬೇಕು. ಕರಿಬೇವು, ಕೊತ್ತಂಬರಿ, ಅಟ್ಟು ಉಳ್ಳಾಗಡ್ಡಿ, ಒಣ ಮೆಣಸಿನ್ಕಾಯಿ ಹಾಕೋದಿ. ಒಟ್ಟಾಕಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದು ಏನು ಕೊಡ್ದಂಗೆ ಐಶ್ವರ್ಯ. ತಗೋ ಸರಿ ಅತ್ತಿ. ಅತ್ತಿ ನೀವು ಸ್ವಲ್ಪ ಖುಷಿಗೆ ಮಲಗಿಸಿ ಬರ್ರಿ. ಅಡು ಹಚ್ಚಿ ಆಕಿ ಮಲ್ಕೋತಾಳ. ಲಕ್ಷ್ಮಿ ನೀವು ಒಂದಿಟ್ಟು ಮಕ್ಕೋ ರೀ. ನೀವು ನಡೀರಿ. ಸುಳ್ಳ ಮತ್ತು ನೀವು ಸಿಟ್ಟು ಮಾಡ್ಕೊಂಡು ಮತ್ತೆ ಏನಾರ ಅಂದಿಂದರಕಿಗೆ ನೀವು ನಡೀರಿ. ಒಳಗೆ ಅಂಗಡಿಗೆ ಅದು ಹೋಗ್ಬೇಕಂತ ನೋಡ್ರಿ. ಹೋಗ್ರಿ ನೀವು. ಇಲ್ಲ ಮಾತಾಡ್ತಿದ್ನಕ್ಕಿಗೆ ಸಾಕಾಗಿ ಹೋಗೈತೆ ನನಗೆ ಮಾತಾಡಿ ಮತ್ತೆ ನಾ ಏನಾರ ಮಾಡೋಣ. ಆಕಿ ಹುಯಿ ಅನ್ನಕ್ಕಿ ಮತ್ತೆ ಅವ್ವನ ಮುಂಚೆ ಅಡ ಹೇಳಾಕಿ ಎದಕ್ಕೆ ಬೇಕಾಗಿತ್ತಂತೇಳಿ ಸುಮ್ಮನಾಗಿದ್ದೇನೆ. ನನಗೆ ಎದಕ್ಕೆ ಬೇಕೋ ಆಕಿ ಗಂಡ ಅದನ್ನೆಲ್ಲ ಹೇಳ್ತಾನೆ. ಅಲ್ಲ ಯಾಕ್ರಿ ನೀವು ಮಾತಾಡ್ತೀರಾ? ಅತ್ತಿ ಅದಾರಲ್ಲ ಹೇಳ್ತಾರೆ. ನೀವು ಸುಮ್ಮನೆ ನಡೀರಿ. ನೀವು ಊಟ ಮಾಡ್ತೀರಿ, ಮಾಡಿ ಕೆಲ್ಸಕ್ಕೆ ಹೋಗಿ ನೋಡ್ರಿ. ಬರ್ತೇನೆ. ಅಕ್ಕ ನೀ ಏನು ಬೇಜಾರು ಮಾಡ್ಕೊಬೇಡ. ಏನು ಕೂಸು ಹುಟ್ಟೈತಲ್ಲ, ನೀನ ಪುಣ್ಯವಂತೆ. ನಮಗೆ ನೋಡಿ ಮಕ್ಕಳು ಭಾಗ್ಯನೇ ಇಲ್ಲ ಅನ್ನಕತ್ತಾರ. ಮುಂದೆ ಭಾಳ ಕಷ್ಟ ಆಕೈತಿ. ಅದಕ್ಕೆ ಐಶ್ವರ್ಯ ಈ ವಿಷಯ ನೀನು ಜಾನ್ವಿ ಮುಂದೆ ಅನ್ನಕ್ಕೆ ಹೋಗ್ಬೇಡ. ಇದೇ ಚಾನ್ಸ್ ಸಿಕ್ತಂತ ಆಕಿ ಇದನ್ನು ಆಡ್ಕೊಂಡು ಅಂತಾಳೆ. ಅದಕ್ಕೆ ಅವ್ವ ನೀನು ಆಗಲೇ ಕರೆದದ್ದು. ಆಯ್ತು, ನಾನು ಯಾರ ಮುಂದೆ ಹೇಳಲ್ಲ. ನಡಿ ನಂಗೆ ರೊಟ್ಟಿ ಇಟ್ಕೊಟ್ಟು ನೋಡಿ. ಬರ್ರಿ. ಯವ್ವ ಅಲ್ಲವೇ ಮನೆಯೊಳಗೆ ಹಿಂಗೆ ಅನ್ನಕತ್ತಾರ. ಇನ್ನು ಮತ್ತೆ ನನ್ನ ಗಂಡರ ಹೆಂಗೆ ಇದನ್ನ ಮಾಡ್ಬೇಕು ಬೇ? ಹುಚ್ಚುಡು ಸುಮ್ಮೀರ. ಆಕೆ ಹೇಳಿರಲ್ಲ ಈಗ ಐಶ್ವರ್ಯ, ಆಕಿಗಿದ್ದರ ತಿಳುವಳಿಕೆ ನಿನಗಿಲ್ಲ. ಯಾವಾಕ್ಯಾರ ಏನರ ಅಂದ್ರೆ ತಲೆ ಕೆಡಿಸ್ಕೊತ ಕುಂದಿರ್ತ. ಹುಚ್ಚು ಶಾನಾಳ ಕುಂಡ್ರಿ ಶಾನಾಳದಿ. ಯಾಕೆ ಹೇಳ್ದಂಗೆ ಮಾಡೋದು ನಾವು. ಚಲೋದ ಕಡ್ಲಿ ಬೇಳೆ ತಂದು ನಾನು ಮನ್ಯಾಗ ಇದನ್ನ ಮಾಡ್ತಾನೆ. ಅಂಗಡಿಯಾಗ ಎಂಥದ್ದು ಹಿಟ್ಟಿರ್ತತಿ ಯಾರಿಗೆ ಗೊತ್ತು. ಮನ್ಯಾಗ ಕಡ್ಲಿ ಬೇಳೆ ತೊಗೊಂಡು ಬಂದು ಬೀಸು ಕಲ್ಯಾಣ ನಾನು ಬೀಸಿ ಅದನ್ನ ಹಿಟ್ಟು ಮಾಡಿ ಅದಕ್ಕೆ ಒಂದು ಅರ್ಶಿನ ಬೇರೆ ಹಾಕ್ತಾನೆ. ಹಾಕಿ ನಾನು ಇದನ್ನು ಮಾಡ್ತಾನೆ. ಮಿಕ್ಸ್ ಇದು ಬೀಸು ಕಲ್ಲ ಹಾಕಿ ಬೀಸಿ ಇಡ್ತಾನೆ. ಅದನ್ನು ಕಲಿಸಿ ಬರೀ ಏನು ಮಾಡೋದು ಬಾಡಿಕೆಗೆ. ನನಗೂ ಗೊತ್ತಿತ್ತು ಇದೆಲ್ಲ ದೊಡ್ಡಾರು ಹಚ್ಕೋತಾರಂತ ಗೊತ್ತೈತೆ. ಮೊದ್ಲಿನ ಮಂದಿ ಎಲ್ಲ ಇದನ್ನ ಹಚ್ಕೊಂಡಾರ. ಈಗಿಂದ ಬಂದಿದ್ದು ಶಾಂಪೂ, ಸಾಬೂನ, ಅದು ಇದು ಅಂತೇಳಿ ಮೊದ್ಲಿನ ಮಂದಿ ಎಲ್ಲ ಇದನ್ನ ಹಚ್ಕೊಂಡಾರವು. ಮಾಡ್ತಾನೆ. ಆಕಿ ನಾನು ನೆನಪು ಮಾಡಿ ಚಲೋ ಮಾಡಿದ. ನಿಮ್ಮ ಅಪ್ಪಾಗ ಕುಪ್ಪಡಿಗೆ ಇಡಾಕತ್ತಂದ್ರೆ ನೀನು ಗಟ್ಟ ಇಟ್ಕೊನಿ. ಕೂಸಿಗೆ ಇಡಿಸ್ಬೇಡ. ಅದಕ್ಕೆ ನಡ್ ಮೈ ಸುಟ್ಟು ಕಾವಾಕತಿ ಏನ. ನೀನು ಗಟ್ಟ ಇಡಿಸ್ಕೋ. ಕುಪ್ಪಡಿಗಿಲೆ ಕಾಸ್ಕೋಬೇಕು ನಡ ಗಿಡ ಅದು. ಅದನ್ನು ತಲೆ ಕಟ್ಕೋ ಅಂತೇಳಿ ನಾನು ನಿನಗೆ ರುಮಾಲು ಕೊಟ್ರೆ ಅದನ್ನು ತೊಗೊಂಡು ಕೊಳ್ಳಾಗ ಹಾಕೊಂಡು ಕುಂದಿರ್ತಿ. ತಲೆ ಕಟ್ಕೋರವ. ಯಾವಾಗ ಹೋಗ್ಬೇ ದವಾಖಾನೆ ಕಟ್ಕೊಂಡು ನಂಗರ ರಗಡಾಗೈತಿ. ಬರಾನ ಅಂದ್ರೆ ಈಗ ತಲೆಗೆಟ್ಟು ಎಣ್ಣೆ ಉಣಿಸ್ತಾನಂತೆ. ಕ್ಯಾಸ್ ಎಣ್ಣೆ ಉಣಿಸಿ ಹಳಲ್ ಹಾಕ್ಬಿಟ್ಟಿರಿ. ಈಗ ನೋಡ್ರಿ ಅದನ್ನು ಕಿವಿ ಕಟ್ಕೊಂಡೆ ಅಂದ್ರೆ ನನಗೆ ಎಣ್ಣೆ ಅದು ಎಲ್ಲ ಬಿಸಿಲ ಉಮ್ರ ಎಲ್ಲ ಕುಡಿ ಸುರಿತೈತಿ. ನಾ ಬೇಕಾದ್ರೆ ಸ್ವೆಟ್ರ್ ಹಾಕ್ಕೊಂಡು ನಾನು ಕಾಲಿಗೆ ಕಾಚಿಲ್ ಹಾಕ್ಕೊಂಡೇನಿ. ಇನ್ನೂ ಏನು ಮಾಡ್ಕೊಳ್ಳಿ. ಈಕೆ ಕೂಸನ್ನು ಮಲಗಿಸ್ತಾನೆ. ನಾನು ಒಟ್ಟು ಮಕ್ಕೋತಂತ ತಗೋಬೇ. ಆಯಿತು ಮಲ್ಕೊ. ನಾನು ಹಿಂಗೆ ಇದ್ರದ್ದು ಸೌಂತಿ ಬೀಜದ ಉಪ್ಪಿಟ್ಟು ಮಾಡ್ಕೊಂಬರ್ಲೇನ? ಹ್ಞೂನೇವ ಮಾಡ್ಕೊಂಬಾಟ್.
ನಾ ಏನು ತಪ್ಪು ಮಾಡಿದ್ನಿ ಅಂತ ಇಷ್ಟು ಕರ್ಗ ಹುಟ್ಟೈತಿದು. ಹ್ಞೂ ಅಲ್ಲ ಅದಕ್ಕೆ ನನ್ನ ಗಂಡು ಬರಾತಿಲ್ಲ. ಯಾರ ಬಂದಾರ ನೋಡೋರು, ಒಂದು ತಿಂಗಳಾತು ಒಬ್ರು ಸುಳ್ದೇ ಇಲ್ಲ ಈ ಕಡೆ. ನನ್ನ ಹಣೆ ಬರೋಣ ಇಂಥದೈತಿ. ನಾಳೆ ನನ್ನ ಮಗಳು ಬಾಳೆ ಹೆಂಗೆ ಆಕತ್ತ. ಅಯ್ಯೋ ನನ್ನ ಕೂಸು ಆರಾಮಿದ್ರೆ ಸಾಕವ. ಯಾವ್ದಾರ ಆಗೋತಕ್ಕೆ ಯಾರ್ದಾರ ಮಾತು ಕೇಳಿ ನಾ ತಲೆ ಕಡಿಸ್ಕೊಲ್ಲ. ನನ್ನ ಮಗಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ಗೊತ್ತೈತಿ. ಲಕ್ಷ್ಮವ್ವ ಯಾರು? ಅಮ್ಮ ಬಾ ಬಾರಬೇ. ಬನ್ನಿವ, ನಿಮ್ಮ ಅವ್ವನಂತೇಳಿ ಹೋದ್ನಿ, ಅದಕ್ಕೆ ಉಪ್ಪಿಟ್ಟು ಮಾಡಾಕ್ತಾನೆ ರೀ. ನಡೀರಿ, ಕಾಲು ತಕ್ಕೊಂಡು ಒಳಗದ ನೋಡ್ರಿ ಅಂತದ್ಲ, ಅದಕ್ಕೆ ಬನ್ನಿವ. ಬೈಬೇಡ ನನ್ನ ಮೊಮ್ಮಗಳ. ಅಯ್ಯಮ್ಮ ನಿನ್ಯಾಕೆ ಬೈಲಿ ಬೇ. ಬೇ ಮ್ಯಾಲೆ ಬಾ, ಕುಂದ್ರ ಬಾ. ಯವ್ವ ತಾರೆವ, ನನ್ನ ಮೊಮ್ಮಗಳನ್ನ ಮೊದಲು ತಾಯಿಲಿ, ನನ್ನ ಮರಿ ಮೊಮ್ಮಗಳನ್ನ. ಅವನು ಬಂಗಾರ, ಅವನವ್ವ ನೀನು ನೋಡೋಕೆ ಬಂದಿಲ್ಲ ಕಂದ. ನಾನು ಬೇಸರ ಮಾಡ್ಕೊಂಡೇನ ಈ ಅಮ್ಮನ ಮೇಲೆ ಮಲ್ಕೊಂಡ ಬಿಟ್ಟಿಲ್ಲವ ನೀನು. ನಿದ್ದೆ ಜೋರೈತಿ ಅವಾಗ, ನಿದ್ದೆ ಜೋರೈತಿ. ಓಡ್ರಿ ಸಾಹೇಬ್ರ ನೀವು, ಓಡ್ರಿ. ಯಾಕೆ ಮುಕ್ಕೊಂಡಿರಿ ಬಂಗಾರ ನೀವು? ಅಮ್ಮ ಬರತ್ತಾಳಂತ ನಿದ್ದೆನ ನಿನಗ? ಓಳ ಗುಳ್ಳವ ನೀನು, ಗುಳ್ಳವ ಹೇಳವ ನೀನು. ಲಕ್ಷ್ಮವ್ವ ಯಾಕೆ ಸಪ್ಪಗದಿ ಹಂಗೆ ಬಟ್ ಬರಗೈಲೆ ಬನ್ನಿ ಕೂಸೋದು ಏನು ತಂದಿಲ್ಲ ಅಂತ ಅನ್ನತ್ತೇನವ? ಇಲ್ಲವ, ಕೊಬ್ಬರಿ ಖಾರ ತೊಗೊಂಬಂದೇನಿ, ಮತ್ತು ಎಲ್ಲ ತೊಗೊಂಬಂದೇನಿ. ಇವತ್ತು ನೀವು ಬಂದರಂತೆ ಮನೆಗೆ ಸುದ್ದಿ ಬಂತ ನನಗೆ. ಹಂಗೆ ನಿಮ್ಮ ಅತ್ತೆ ಅನ್ನತ್ತಿದ್ಲು. ಹೋದ್ರಂತ ಬಾಕನಿಂದ ಮತ್ತು ಮನೆಗೆ ಹೋಗ್ಯಾರಂತ ಇವತ್ತ ಅಂತ ಗಂಡನ ಮುಂದೆ ಮಾತಾಡತ್ತಿಲ್ಲ. ಅದನ್ನ ಕೇಳಿಸ್ಕೊಳಕ್ಕೆ ನಿಂತಿಲ್ಲ ಇವನ. ಓಡೇ ಬಂದನು ಹುಡು ಅಂತಿ ಅಲ್ವಾ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಎಲ್ಲ ತೊಗೊಂಬಂದನು, ಕೊಬ್ಬರಿ ಖಾರ ತೊಗೊಂಬಂದನು, ಎಲ್ಲ ತೊಗೊಂಬಂದನ. ಈಗ ತೊಟ್ಲ ಹಾಕ್ತಿರ್ತಾರಲ್ಲ ಅವಾಗ ಹುಡುಗಿಗೆ ನಿಂಗೇನು ಬೇಕಲ್ಲ ಅದನ್ನ ಕೇಳ, ನನ್ನ ಪಗಾರ ರೊಕ್ಕಲ್ಲೇ ಮಾಡಿಸ್ಕೊಡ್ತಾನೆ ನನ್ನ ಮೊಮ್ಮಗಳ. ಏನು ಚಿಂತೆ ಮಾಡಬೇಡ ಯಮ್ಮ. ನನಗೇನು ಬೇಡಬೇ. ನೀ ನನ್ನ ಮಗಳನ್ನ ನೋಡಕ್ಕೆ ಬಂದಿಲ್ಲ ಅಷ್ಟೇ ಸಾಕು. ನಿನ್ನ ಮರಿ ಮೊಮ್ಮಗಳನ್ನ ನೋಡಕ್ಕೆ ಬಂದಿಲ್ಲ ಬೇ, ಅದೇ ನನ್ನ ಖುಷಿ. ನೀವು ಕೊಟ್ಟ ಹುಡುಗರು ನನಗೆ ಬೇರೆ ಏನು ಬೇಡವ, ಏನು ಬೇಡ. ಆಗ ನೀನು ಹುಚ್ಚುಡು ಅಳ್ತಾರನ ಅಲ್ಲವಾ? ಹಿಂಗದು ಅಳೋದದು ಮಾಡಬಾರ್ದವ, ಕಣ್ಣೀರು ಹಾಕ್ಬಾರ್ದವ. ಬಾಂತಿ ಹಚ್ಚಿ ಬಾಂತಿರ್ತೇವ ನನ್ನ ಮಗಳ, ಕಣ್ಣೀರು ಹಾಕ್ಬಾರ್ದು ಏನು. ನನ್ನ ಮರಿ ಮೊಮ್ಮಗಳ ದಂತದ ಗೊಂಬೆ ಆಗೈತೆ ಇವ. ಯಾವಕ್ಕೇನಂದ್ರು ತಲೆ ಕೆಡಿಸ್ಕೋಬೇಡ. ನಾಳೆಲ್ಲ ಒಂದಲ್ಲ ಒಂದಿನ ನಿನ್ನ ಗಂಡ ಬಂದ ಬರ್ತಾನ, ಬುದ್ಧಿ ಬಂದ ಬರ್ತೈತಿ. ಅವ ಈಗ ಒಂದು ತಿಂಗಳಾತಲ್ಲ ಜೀವ ಲಿವಿ ಅನ್ನಕತ್ತವಂಗ. ನಿನ್ನ ಜೋಡಿ ಮಾತಾಡಿಲ್ಲ, ಕುಂತಿಲ್ಲ, ನಿಂತಿಲ್ಲ ಅಂತೇಳಿ. ಆದ್ರೆ ಅವಂಗೂ ಅಷ್ಟ ಅವ್ರು ಅವ್ನ ಸೊಕ್ಕ ಎಲ್ಲಿ ಬಿಟ್ಟೈತಿ. ಬರ್ತಾನೆ ತಗೋನಿ, ಇನ್ನೊಂದು 2 ತಿಂಗಳು ಹೋಗ್ಲಿ ತಾನಾಗೆ ಬರ್ತಾನೆ. ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಎದಕ್ಕೂ ಅಂಜಕ್ಕೆ ಹೋಗ್ಬೇಡ. ಧೈರ್ಯದಿಂದ ಇರ್ನಿ. ನಾ ಏನು ಹೇಳ್ತಾನಿಲ್ಲ, ಧೈರ್ಯದಿಂದ ಇರ್ನಿ, ಎದುರು ಸಾಕು ಬರ್ತೈತೆ. ನೀ ಹೆಂಗೆ ಚಿಂತೆ ಮಾಡ್ಕೋತ ಕೂತಿ ಆ ಬಗೆ ಹರಿದಾಟ ಏನು ಚಿಂತೆ ಮಾಡಬೇಡ್ವಾ. ಹ್ಞೂ ಅಮ್ಮ, ನಾನು ಅದನ್ನ ಹೇಳ್ತೇನೆ ರೀ ಅಮ್ಮಾರ. ನೀ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾರು ಏನನ್ಲಿ ಏನು ಬಿಡ್ಲಿ, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡವಾ. ನಿನ್ನ ಮಗಳೈತಿ, ನೀ ಹೆಂಗೆ ಜೋಪಾನ ಮಾಡ್ಬೇಕನ್ನೋದು ನೋಡಂತೆ ನಾ ಅದನ್ನ ಹೇಳ್ತೇನೆ. ಅದಕ್ಕೆ ಆಕೆಗೆ ಶಾವಿಗೆ ಇದು ಸೌಂತಿ ಬೀಜದ ಉಪ್ಪಿಟ್ಟು ಮಾಡತ್ತೀನಿ ರೀ. ಮತ್ತು ನೀವು ಸೌಂತಿ ಬೀಜದ ಉಪ್ಪಿಟ್ಟು ಏನು ತಿಂದಿರ್ತಾರೆ ಇಲ್ಲೋ, ಅದನ್ನ ಮಾಡ್ರಿ ಅದ್ಗಪ್ಪ ಅಂತೇಳಿ ನಿಮಗೆ ಹಸಿ ಖಾರ ಹಾಕಿ ಮಾಡೇನಿ, ಆಕೆಗೆ ಒಣ ಖಾರ ಹಾಕಿ ಮಾಡಿದ್ದೇನೆ. ತಗೋರಿ, ನೀವು ಒಟ್ಟು ತಿನ್ನಿರಿ. ತರಲಿ ಕೂಸನ್ನ ಎತ್ಕೋತಾನೆ. ಅಯ್ಯವ್ವ ನನ್ಗೆ ಯಾಕೆ ಮಾಡಕ್ಕೆ ಹೋಗೈತಿ? ಈಗ ಉಂಡ ಗಾಡಿ ಎತ್ತಿದ್ನಿ ನಾನು ಬಸ್. ಇವ ನೋಡ್ಬೇಕಂತ ಭಾಳ ಇದೆ ಇವ. ಹೋಗು ನನಗೆ ಹುಸನ ಹಂಟ್ಯಾಗ ಅವನು ಬರಲಿಲ್ಲ, ನನ್ನ ಮಗನೂ ಬರಲಿಲ್ಲ ಇವ. ನಾ ಬರೋದಿಲ್ಲ, ಹೋಗಿ ಕೆಲಸ ಐತಂದ. ಮತ್ತು ಇನ್ನು ಬರಬೇಕಲ್ಲ ಇವ, ನಾನು ಅನಿವಾರ್ಯ. ಅವಾಗಿಂದ ಬರ್ಬೇಕಲ್ಲ, ನೀ ಕಾಲೊಂದು ಹಿಡ್ಕೊಂಬಿಟ್ಟಿದ್ದೆ ಇವ. ಕುಂಡ್ರ ಕೇಳಕ್ಕೆ ಬರಾತ್ರಿಕಿಲ್ಲ ಬಾಳೆ ನಂದು ಇಂಥದಲ್ಲ, ಏನು ಮಾಡಲಿ. ಅದಕ್ಕೆ ಎಲ್ಲಿ ಉಸಾಬರಿ ಅಂತ ಕೆಲಸ. ನಿಮ್ಮವ್ವ ಶಾರದವ ಕಂಡಿಲ್ಲಲ್ಲ? ನಿಮ್ಮವ್ವ ಕಾಣತೇನೆ ಇಲ್ಲ, ಎಲ್ಲಿಗೆ ಹೇಳ? ನಮ್ಮವ್ವ ಕಾಸಿಗೆ ಹೋಗಿದಾಡ್ರಿ. ಕಾಸಿದಿಂದ ಅಲ್ಲೇ ಎಲ್ಲ ದೇವ್ರ ದರ್ಶನಗಳು ಮಾಡಕತ್ತಾರಂತ. ಅವು ಇಟ್ಟಿಟ್ಟಂತ ಬರ್ತದಂತ. ನನ್ನ ಗಂಡ ಅಟ್ಟ ಕೊಟ್ಕೊಂತ ಹೊಂಟಾನ್ರಿ. ಹಿಂಗೆಲ್ಲ ದೇವಸ್ಥಾನಗಳು 1 ತಿಂಗಳ 2 ತಿಂಗಳ ಗಂಟ್ಲೆ ನೋಡ್ತಾ ಇರ್ತಾರಂತ. ಅವಟ ಅದು ಅಂದ್ರೆ ಮುಗಿತ ಕರ್ಕೊಂಬಂದು ಬಿಡ್ತಾರಂತ ಅವ್ರು ಅಲ್ಲೇ ಇದನ್ನ ಮಾಡ್ತಿರ್ತಾರೆ, ಫೋನ್ ಹಚ್ಚೋದು ಮಾಡ್ತಾರೆ. ಇವರು ಅವ್ರು ಇದಕ್ಕೆ ಹೋಗಿ ರೊಕ್ಕ ಕೊಟ್ಟು ಬರ್ತಾರೆ. ಅಲ್ಲಿ ಅವ್ರು ಅಲ್ಲಿಂದ ಬ್ಯಾಂಕಿಗೆ ಹಾಕ್ತಾರೆ, ಬ್ಯಾಂಕಿನವರು ಅವ್ರಿಗೆ ಜಮಾ ಮಾಡ್ತಾರೆ. ಹಂಗೆ ಮಾಡೋದೈತರ. ನಿಮ್ಮವ್ವ ಪುಣ್ಯ ಮಾಡ್ಯಾಳವ, ನಿಮ್ಮಂಥ ಮಕ್ಕಳನ್ನ ಪಡ್ಯಾಕ. ನೀವೆಲ್ಲ ನಿತ್ತು ಮಾಡಾಕತ್ತಾರಂತೇಳಿ ನಿಮ್ಮವ್ವ ಆರಾಮ ಅಡ್ಯಾಡತ್ತ. ಮತ್ತು ನಿಮ್ಮ ತಂಗಿ ಬಂದಿಲ್ಲ ನೋಡಕ್ಕೆ? ಪುಟ್ಟಕ್ಕ ಬಂದಿದ್ಲ ನಮ್ಮ ಮೊಮ್ಮಗಳನ್ನು ನೋಡಕ್ಕೆ? ಫೋನ್ ಹಚ್ಚೇನ್ರಿ ನಾನು, ಬಂದೇಲಕ್ಕಿ. ತರ್ರಿ ಮಾತಾಕತಿ. ನೀವು ಮೊದಲು ತಿನ್ಕೋತ ಕುಂದ್ರಿ, ನಾ ಎತ್ಕೋತಾನೆ ಮಾತಾಡತ್ತಾರೆ. ನಾ ಎಲ್ಲೇ ತಳ ಕುಂದಿರ್ತಾನೆ. ತರ್ಲಿ ಲಕ್ಷ್ಮವ್ವ, ತಗೋತೀನು. ಓ ಯಾಕೆ ಬಂಗಾರ ಕೊಡ್ತೀವವ್ವ ನೀನು? ನಾ ಹೊಟ್ಟೆ ಸಿತ್ತನ ನಿಂಗೆ? ಹೊಟ್ಟೆ ಸಿತ್ತನ ಅವ್ವ? ಉಪ್ಪಿಟ್ಟು ತಿಂದ ನಿನಗೂ ಹಾಲು ಕುಸಿತೇವ, ಅವು ಕುಡ್ದು ಮಕ್ಕೋನ ಬಂಗಾರ ನೀನು. ಇವತ್ತು ಸುಡು ನೀರು ಅನಿಸ್ಕೊಳಂತವ. ಗಿಂಡಿಲಿ ಅನಿಸ್ತೇನೆ ನಿಂಗೆ? ಸುಡು ನೀರು ಅನಿಸ್ಕೊಂಡು ಮಕ್ಕಳಂತೇನವ ಬಂಗಾರ ನೀನು. ಕೊಡ್ತೀವ ನೀನು ಆರ ಗುಬ್ಬಕ್ಕಗ, ಆರ ನನ್ನ ಬಂಗಾರಗ. ಬಾಜೆ ಗುಬ್ಬಿ. ಮತ್ತು ಎಂದ ಹೆಸರು ಇಡ್ಬೇಕನ್ನತ್ತರಿ? ಏನು ಹೆಸರು ಇಡ್ಬೇಕನ್ನಕತ್ತರಿ? ಯಾವಾಗ ತೊಟ್ಲಾಗ ಹಾಕಾರ ಏನು? ಮತ್ತು ಆಗ ಹಾಕ್ತಿದ್ರ
12 ದಿನಕ್ಕನ ಈಗ ಮತ್ತೆ ಏನು ಮಾಡವ್ರ ನಾಳೆ ತಿಂಗಳು ತುಂಬಿದ್ರೆ ಅದಕ್ಕೆ ಇನ್ನೊಂದು 2 ದಿನ ಹೋಗ್ಲಿ ನಾವು ಸ್ವಾಮಿಗಳನ್ನ ಕೇಳಿ ಏನಂತಾರ ನೋಡ್ಕೆ ಸಹಿ ಅಂದು ಮಾಡೋಣ ಅಂತಾರ ಅಂದು ನೋಡಿ ಹೆಸರು ಇಡ್ಬೇಕು ಅನ್ನಕತ್ತವ್ರಿ ಅತ್ತ ನೋಡಿ ಹೆಸರು ಇಟ್ಟು ಇದನ್ನ ಮಾಡಿ ಈಕಿಗೆ ಶಟ್ಯನ ವಾರ ಹಿಡಿಸ್ಬೇಕು ಶಟ್ಯನ ವಾರ ಮಾಡಿ ಅಂದ್ರೆ ಒಂದು 3 ತಿಂಗಳದಾಗ ಮುಗಿದೋಕೈತಿ ಅತ್ತ ರಾಮ ಆಕಿ ಪಾಡಿಗೆ ಅಕ್ಕಿ ಕೂಸನ್ ಕರ್ಕೊಂಡು ರಾಮ ಎಲ್ಲಿ ಬೇಕಾದಲ್ಲ ಅಡ್ಡಾಡಕ ಮಾಡಕ ನಡಿತೈತೆ ಶಟ್ಯನ ವಾರ ಆಗೋವರೆಗೂ ಹೊರಗೆ ಹೋಗ್ದಂಗಲ್ಲ ಅದಕ್ಕೆ ಮತ್ತು ಈಗಂತೂ 1 ತಿಂಗಳಾತ ಇನ್ನೂ 2 ತಿಂಗಳು 1 ತಿಂಗಳಂತೂ ದಾಟಿ ಹೋತು ಅದಕ್ಕೆ ಈಗ ಹಿಡಿಸ್ಬೇಕನ್ನತ್ತಂಡ್ರದ ಈ ಮಂಗಳವಾರ ಒಂದು 3 ವಾರ ಶುಕ್ರವಾರ ಒಂದು 2 ವಾರ 5 ವಾರ ಆಕತಿ ಅತ್ತ ಹೋಗಿ ಗುಡಿಗೆ ಹೋಗಿ ಬರ್ವಾಡ್ರಿ ಅಷ್ಟು ಮಾಡಿ ಮೊದಲು ಸೆಪ್ಟೆಂಬರ್ ಮುಗಿಸ್ಬೇಕು ಆಯ್ತು ತಗೋ ನಾನು ನೋಡೋಣ ತೊಟ್ಲ ಹಾಕುವಾಗ ಮತ್ತೆ ಬರ್ತಾನಂತ ನನಗೆ ಹೇಳ್ರಿ ನೀವು ಯಾರ್ದಾರ ಮುಂದೆ ಹೇಳಿ ಕಳಿಸ್ರಿ ಆಯ್ತು ರೀ ಅಮ್ಮಾರ ಹೇಳಿ ಕಳಿಸ್ತೇನೆ ರೀ ಅದನ್ನ ಬಿಡ್ದಂಗೆ ನಾ ಹೇಳತ್ತೇನೆ ನಾ ಪ್ರತಿಯೊಂದು ಹೇಳ್ತೇನೆ ಏನ ಬಿಟ್ಟಾರ ಮಾಡ್ಯಾರಂತ ನಾ ನಮ್ಮ ಮೇಲೆ ತಪ್ಪರ ಬಡ್ದ ಎಲ್ಲ ಹೇಳತ್ತಾನ ಬಂದ್ರೆ ಬರ್ತಾರೆ ಬರ್ದರಿಲ್ಲ ಅವ್ರವ್ರ ಇಚ್ಛೆ ಅಲ್ರಿ ನಾವ್ಯಾಕೆ ತಲೆ ಕೆಡಿಸ್ಕೊನು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೋದು ಬೇಡ ಅಂತ ನಾನು ನನ್ನ ಮಗಳಿಗೆ ಹಾಯ್ ಹಲೋ ಫ್ರೆಂಡ್ಸ್ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ನೋಡಿರಿ ಸ್ಯಾರಿಗಳು ಎಷ್ಟು ಚಂದ ಬಂದವ ಎಷ್ಟು ಡಿಫ್ರೆಂಟಾಗಿ ಎಲ್ಲ ಈಗ ಈಗಿನ ಟ್ರೆಂಡ್ ಇರುವಂಥ ನೆಕ್ಲೆಸ್ ಡಿಸೈನ್ದು ನಮೃತ ಗೌಡ ವೇರ್ ಮಾಡಿರುವಂಥದ್ದು ಈಗೆಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನೀವು ಸೀರೆ ತೆಗೆದು ನೋಡ್ರಿ ಯಾವ ಟ್ರೆಂಡ್ ಇರ್ತಾವಲ್ಲ ಅವನ್ನೆಲ್ಲ ನಾನು ಸೀರೆನ ತರಿಸಿದ್ದೀನಿ ಇದು ನೋಡ್ರಿ ನಿಮ್ಗೆ ವೀಡಿಯೋನ ಹಾಕಿದ್ದೀನಿ ಫೋಟೋಶೂಟ್ ಮಾಡಿಲ್ಲ ಅಂತೇಳಿ ಸಾರಿ ಮಾತ್ರ ಸಖತ್ತಾಗೈತೆ ನಾನು ಇದ್ರೊಳಗೆ ಒಂದು ಸೀರೆ ತೊಗೊಂಡಿದ್ದೀನಿ ಸಾರಿ ನೋಡೋಕೆ ಅಷ್ಟು ಸೂಪರ್ ಆಗೈತಿ ಇದಕ್ಕೆ ವೈಟ್ ಕಲರ್ ಬಿಸ್ಕೆಟ್ ಕಲರ್ ಬ್ಲೌಸು ಫ್ರೀ ಬಂದೈತಿ ಮತ್ತು ಇದ್ರೊಳಗೆ ರನ್ನಿಂಗ್ ಬ್ಲೌಸ್ ಇರೋದಿಲ್ಲ ಇದೇ ಥರ ಬಿಸ್ಕೆಟ್ ಕಲರ್ ಮ್ಯಾಚಿಂಗ್ ಬ್ಲೌಸ್ ಫ್ರೀ ಬಂದೈತಿ ಇದ್ರ ಒಳಗೆ ಒಂದು ಸೇಮ್ ಕಲರ್ ಈ ಫೋಟೋ ಹಾಕಿದ್ದೀನಲ್ಲ ಅದನ್ನು ತೊಗೊಂಡಿದ್ದೀನಿ ಸಾರಿ ಮಾತ್ರ ಸಖತ್ತಾಗೈತೆ ನಾನು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೀನಿ ಬ್ಲೌಸ್ ಹೊಲಿದಾದ್ಮೇಲೆ ನಾನು ನಿಮಗೆ ಅದನ್ನು ಒಂದ್ಸಲ ಉಟ್ಕೊಂಡು ತೋರಿಸ್ತೀನಿ ಮತ್ತು ಇದು ಬಂದು ಅನುಶ್ರೀ ಸಾರಿ ಕಲರ್ ಕಾಂಬಿನೇಷನ್ ಒಳಗೆ ತೊಗೊಂಡು ಬಂದೀನಿ ಯಾರಿಗೆಲ್ಲ ಬೇಕಂತಿರಲ್ಲ ಪಟ ಸ್ಕ್ರೀನ್ ಮೇಲಂತೂ 9036882501ಗೆ ನೀವು ವಾಟ್ಸಪ್ ಮಾಡಿರಿ ಸೀರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಮತ್ತು ವಾಟ್ಸಪ್ ಮಾಡಿ ಮತ್ತು ನೀವು ಸೀರೆನ ಬುಕ್ ಮಾಡ್ಕೋಬೋದು ಯುಗಾದಿ ಹಬ್ಬ ಹತ್ತಿರ ಬಂತ ಹೊಸ ಡಿಸೈನ್ ಒಳಗೆ ಸೀರೆ ತಂದೇನ್ರಿ ಯಾಕೆ ಮಿಸ್ ಮಾಡ್ಕೊಳಕತ್ತೀರಿ ಪಶ್ಮಿನಾ ಸಾರಿ ನಮೃತ ಗೌಡ ಸಾರಿ ಇಳಕಲ್ ಸಾರಿ ಸಿಂಪಲ್ ಬಾರ್ಡರ್ ಕಾಟನ್ ಸಾರಿ ಎಲ್ಲ ಥರನೂ ಎಲ್ಲ ವೆರೈಟಿ ಡೈಲಿ ವೇರ್ದಿಂದ ಹಿಡಿದು ಎಲ್ಲ ಥರ ವೆರೈಟಿ ಸೀರೆಗಳು ತೊಗೊಂಡು ಬಂದೀನಿ ಯಾಕ್ರಿ ಈ ಆಪರ್ಚುನಿಟಿನ ಮಿಕ್ಸ್ ಮಾಡ್ಕೊತಿದ್ರ ಬೇಗ ಬುಕ್ ಮಾಡಿಕೊಡ್ರಿ ನೋಡಿರಿ ಮಸ್ತ್ ಅದಾವ ಪಶ್ಮಿನ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ ಸೀರೆ ಪ್ರೈಸ್ ಬಂದ ಬೇರೆ ಎಲ್ಲ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ತೆಗೆದು ನೋಡಿ ಬೇರೆ ಎಲ್ಲ ಪೇಜ್ಗಿಂತನೂ ನನ್ನ ಯೂಟ್ಯೂಬಲ್ಲಿ ಎಲ್ಲ ಸೇಲ್ ಮಾಡೋದಕ್ಕಿಂತನೂ ನನ್ನ ಪೇಜ್ ಒಳಗೆ ಕಮ್ಮಿ ರೇಟಿನೂ ಫುಲ್ ಹೋಲ್ಸೇಲ್ ರೇಟ್ ಇಟ್ಟಿದ್ದೀನಿ ನಾನು ಬೇಗ ಬುಕ್ ಮಾಡಿಕೊಡ್ರಿ ಯಾಕೆ ಮಿಸ್ ಮಾಡ್ಕೋತಾ ಇದ್ರೆ ಒಳ್ಳೆ ಕ್ವಾಲಿಟಿ ಸೀರೆ ಅದಾವ ಕಮ್ಮಿ ಗಿಮ್ಮಿ ಏನೂ ಇಲ್ಲ ಯಾಕಂದ್ರೆ ನಾನು ಹೋಲ್ಸೇಲ್ ರೇಟಲ್ಲೇ ಇಟ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಕಮ್ಮಿ ರೇಟು ಯಾವುದು ಮಾಡೋಂಗಿಲ್ಲ ಫಿಕ್ಸ್ ರೇಟ್ ಇರ್ತೈತಿ ಇದು ಬಂದು ಫುಲ್ಲು ಕಮ್ಮಿ ರೇಟಲ್ಲೇ ನಾನು ಸೀರೆನ ಮಾರ್ತಾಯಿದ್ದೆ ಇದು ಬಂದು ಬೇರೆ ಕಡೆ ಎಲ್ಲ 1300 1400 ಮಾರ್ತಾಯಿದ್ದಾರೆ ನಾನು ಬರೀ 750 ಬಿದ್ದಿರೋ ರೇಟಲ್ಲೇ ಹೋಲ್ಸೇಲ್ ಪ್ರೈಸಲ್ಲಿ ಸೀರೆ ಇಡ್ತೀನಿ ಮತ್ತು ಯಾರಿಗಾದರೂ ಬೇಕಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಯಾಕೋ ನಂಗೆ ಸೀರೆ ಅಂಗಡಿನ ಬೇಸರ ಆಗ್ಬಿಟ್ಟೈತಪ್ಪ ಅದಕ್ಕೆ ನಾನು ಸೀರೆ ಬೇಡ ಮನೇಲಿ ವೀಡಿಯೋ ಮಾಡ್ಕೊತ ಹೋಗಂತ ಇದ್ದಾರೆ ನೀವು ಇದನ್ನೇ ಹೇಳ್ತಾ ಇದ್ದೀರಂತಲ್ಲ ಏನಿಲ್ಲ ಯಾರಿಗಾದ್ರೂ ಸೀರೆ ಬೇಕಂದ್ರೆ 2 ಲಕ್ಷದವರೆಗೂ ನನ್ನ ಅಂಗಡೀಲಿ ಸೀರೆಗಳದಾವ ಯಾರಿಗಾದ್ರೂ ಬೇಕಂದ್ರೆ ಪಟಾಪಟ್ ಅಂತ ನೀವು ಹೋಲ್ಸೇಲ್ ರೇಟಲ್ಲಿ ತೊಗೋತೀನಿ ಅಂದರೆ ನಾನು ಕೊಟ್ಬಿಡ್ತೀನಿ ಇಷ್ಟೊಂದೆಲ್ಲ ಕಲೆಕ್ಷನ್ ಸೀರೆಗಳು ಇಷ್ಟೆಲ್ಲ ಫೋಟೋ ಏನು ಹಾಕಿದ್ದೀನಿ ಎಲ್ಲ ಥರ ಸೀರೆಗಳು ನನ್ನ ಹತ್ರ ಅದಾವ ಯಾರಾದರೂ ಹೊಸದಾಗಿ ಅಂಗಡಿ ಇಡ್ತೀನಿ ಅಂದವರು ಇಲ್ವಾ ಹೋಲ್ಸೇಲ್ ರೇಟಲ್ಲಿ ತೊಗೋತೀನಿ ಅಂದವರು ನಾನು ಕೊಡ್ತೀನಿ ನಿಮಗೆ ಬೇಗ ನೋಡಿ ಬುಕ್ ಮಾಡ್ಕೊಳ್ಳಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದೇ ರೀತಿ ಹೇಳ್ತೀರಾ ನೀವು ಮತ್ತೆ ಸೀರೆ ಇನ್ನು ಮುಂದೆ ನಾನು ಸೀರೆನೆಲ್ಲ ಕಂಪ್ಲೀಟಾಗಿ ಇವೆಲ್ಲ ಸೇಲ್ ಆದಮೇಲೆ ವೀಡಿಯೋನೇ ಹಾಕಕ್ಕೆ ಹೋಗಲ್ಲ ನೀವು ಪಟ ತೊಗೊಂಡು ಇಷ್ಟೆಲ್ಲ ಸೀರೆಗಳು 10,000 ಅಲ್ಲ 14,000 ಸಬ್ಸ್ಕ್ರೈಬರ್ಸ್ ಅದಿರ ಇಷ್ಟು ಸೀರೆಗಳಲ್ಲಿ ನಿಮ್ಗೆ ಯಾವ್ಯಾವ ಇಷ್ಟ ಆಗುತ್ತಾವೋ ಆ ಸೀರೆಗಳನ್ನೆಲ್ಲ ಬುಕ್ ಮಾಡ್ಕೊಳ್ಳಿ ತೊಗೊಳ್ಳಿ ಆಮೇಲೆ ನಾನು ವಿಡಿಯೋದಲ್ಲಿ ಸೀರೆನ ಹಾಕಲ್ಲ ಯಾಕಂದ್ರೆ ನನಗೂ ಯಾಕೋ ಸೀರೆ ಬೇಡ ಸುಮ್ಮನೆ ವೀಡಿಯೋ ಒಂದು ಮಾಡ್ಕೊತ ಹೋದರೆ ಸಾಕು ಅಂತ ಅನಿಸ್ಬಿಟ್ಟೈತಿ ಹಾಗಾಗಿ ನನಗೂ ಬೇಡ ಅಂತ ಅನ್ನಿಸ್ತಾ ಇದೆ ಸಾಕು ಹೋಗಿ ಸೀರೆ ತೋರಿಸೋದು ಅವನ್ನ ಮಡಚಿ ಇಡೋದು ಇದೇ ಕೆಲಸ ಆಗ್ತಾಯಿದೆ ಹಾಗಾಗಿ ಇನ್ನು ಮುಂದೆ ವೀಡಿಯೋ ಒಂದು ಮಾಡ್ಕೊತ ಆರಾಮ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಪಟಾಪಟ್ ಅಂತ ಇಷ್ಟು ಸೀರೆಗಳು ಫೋಟೋ ಹಾಕಿರ್ತೀನಿ ಇಷ್ಟ ಆದವರು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೀರೆನ ನಿಮ್ಗೆ ಯಾವ್ದು ಬೇಕೋ ಅದನ್ನು ಬುಕ್ ಮಾಡ್ಕೊಳ್ಳಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ
ಮತ್ತು ಸುಮ್ಮನೆ ನಾನು ಇಷ್ಟು ತೊಗೋತೀನಿ ಅಷ್ಟು ತೊಗೋತೀನಿ ಅಂತ ಒಂದು ಸಲ ನಡಕ್ಕೆ ಹೇಳಿದ್ದೆ ನಾನು ಅಂಗಡಿ ಬಿಡ್ತಾ ಇದ್ದೀನಿ ಅಂತ. ಆದರೆ ಇವಾಗ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಅವಾಗ ರಗಡ್ ಜನ ಫೋನ್ ಮಾಡಿ ನಾನು ಹೋಲ್ಸೇಲಲ್ಲಿ ನಮಗೆಲ್ಲ ಸೀರೆಗಳು ಕೊಡಿ ಅಂದರು. ಆದರೆ ಯಾರೂ ಬಂದು ಕನ್ಫರ್ಮ್ ಆಗಿ ತೊಗೋಲಿಲ್ಲ. ನಾನು ತೊಗೋತಾರಂತೆಲ್ಲ ಇದು ಮಾಡಿದೆ, ಆದರೆ ಯಾರೂ ತೊಗೋಲಿಲ್ಲ. ನೋಡಿರಿ, ನಾನು ಇಷ್ಟು ಸೀರೆಗಳೆಲ್ಲ ಅದಾವೆ, ಎಲ್ಲ ಥರ ಕ್ವಾಲಿಟಿ ಒಳಗೆ ಸೀರೆಗಳನ್ನ ಅಷ್ಟು ಫೋಟೋಶೂಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ಬೇಗ ಬೇಗ ಬುಕ್ ಮಾಡಿಕೊಡ್ರಿ. ಲಿಮಿಟೆಡ್ ಸ್ಟಾಕ್ ಇರ್ತಾವೆ. ಸಾಕಪ್ಪ, ಯಾಕೋ ಸೀರೆನೇ ಬೇಡ ಅಂತ ಅನಿಸ್ಬಿಟ್ಟೈತಿ. ಸುಮ್ಮನೆ ಯೂಟ್ಯೂಬ್ ವೀಡಿಯೋ ಮಾಡ್ಕೊತ ಹೋದ್ರೆ ಮಂತ್ಲಿ ಪೇಮೆಂಟ್ ಬರ್ತೈತಿ. ಇದನ್ನು ಬಂಡವಾಳ ಹಾಕಿ ಸೀರೆ ತೊಗೊಂಡು ಬರೋದು, ಕೂತ್ಕೊಂಡು ಮಾರೋದು ನನಗೆ ಯಾಕೋ ಬೇಡ ಅನ್ನಿಸ್ಬಿಟ್ಟೈತಿ ನಂಗೆ ಜೀವಕ್ಕೆ. ಅದಕ್ಕಾಗಿ ಈ ಸಲ ಗ್ಯಾರಂಟಿ ಮಾರ್ತಾ ಇದ್ದೀನಿ. ಒಳ್ಳೆ ಕಲೆಕ್ಷನ್ ಹಾಕ್ಕೊಂಡು ದೊಡ್ಡ ಸೀರೆ ಅಂಗಡಿ ಇಡಬೇಕು ಅನ್ನೋದು ನನ್ನ ಲೈಫ್ ಒಳಗಿತ್ತು. ಆದ್ರೆ ಏನು ಮಾಡೋದು ಅಂದರೆ ಯೂಟ್ಯೂಬ್ ಚಾನಲ್ ಎಲ್ಲಿವರೆಗೂ ಬರುತ್ತೆ, ನಮಗೂ ಮುಂದೆ ವಯಸ್ಸಾಗ್ತಾ ಹೋಗುತ್ತೆ. ಆವಾಗ ಕಣ್ಣಿಗೆ ಎಫೆಕ್ಟ್ ಕೊಡುತ್ತೆ ಅಂತ ನಾನು ಇದನ್ನು ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ನಾನು ಮಾಡಿದೆ. ಯಾಕೋ ನಂಗೆ ಇದು ಬೇಡ ಅನಿಸ್ಬಿಟ್ಟೈತಿ. ನೋಡಿರಿ, ನಿಮಗೆ ಬೇಕಂದವರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸೀರೆ ಎಲ್ಲ ಖಾಲಿ ಆಯಿತು ಅಂದರೆ ನಾನು ವೀಡಿಯೋದಲ್ಲಿ ಸೀರೆ ವೀಡಿಯೋನ ಹಾಕೋದು ಬಿಡ್ತೀನಿ. ಸೀರೆ ಖಾಲಿ ಆಗೋವರೆಗೂ ನಾನು ಹಾಕ್ತಾನೆ ಇರ್ತೀನಿ ಕಂಟಿನ್ಯೂ ಆಗಿ. ಫುಲ್ಲು ಸ್ಟಾಕ್ ಐತೆ. 2 ಲಕ್ಷದವರೆಗೂ ಸೀರೆ ಸ್ಟಾಕ್ ಇದೆ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಹೋಲ್ಸೇಲ್ ಪ್ರೈಸೇ ಇಟ್ಟಿದ್ದೀನಿ. ನೀವು ಬೇಕಾದ ತೊಗೊಳ್ಳಿ. ಹೋಲ್ಸೇಲ್ ಪ್ರೈಸು ಬರೀ ನಾನು ಏನೂ ಇಲ್ಲ ನೋಡಿರಿ, 750 ಇರೋ ಥರ ಈ ಥರ ಸೀರೆಗಳನ್ನೆಲ್ಲನೂ ಫುಲ್ಲು ಕಮ್ಮಿ ರೇಟಲ್ಲಿ ಮಾರ್ತಾಯಿದ್ದೀನಿ. ನಿಮಗೆ ಪಟ ಅಂತ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ವಿಡಿಯೋ ನೋಡ್ತಾ ಇರಿ. ನಿಮ್ಮ ಸಪೋರ್ಟು ಎಲ್ಲ ಇದೇ ರೀತಿ ಇರಲಿ ಅಂತ ಹೇಳ್ತಾ, ನೆಗಡಿ ಬಂದೈತೆ. ಮತ್ತು ನೆಗಡಿ, ಕೋಲ್ಡು, ಈಗ ಕ್ಲೈಮೇಟೇ ಭಾಳ ಸುಮಾರು ಐತ್ರಿ. ಹಾಗಾಗಿ ನೋಡಿರಿ, ಇದು ಬಂದು ನಿಮಗೆ ಎಲ್ಲ ಥರ ರೇಟ್ಗಳ್ನು ನಾನು ಆ ಸೀರೆ ಯಾವ ಸೀರೆ ತೋರಿಸ್ತಾ ಇದ್ದೀನೋ ಆ ಸೀರೆಗೆ ಎಲ್ಲ ಅದರ ರೇಟ್ಗಳನ್ನ ನಾನು ಹಾಕೇ ಬಿಟ್ಟಿರ್ತೀನಿ. ಮತ್ತು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಶಿಪ್ಪಿಂಗ್ ಚಾರ್ಜ್ ಕೂಡ ಫ್ರೀ ಇರ್ತೈತೆ. ಆಲ್ ಓವರ್ ಇಂಡಿಯಾ ಅಷ್ಟೇ ರೀ. ಮಹಾರಾಷ್ಟ್ರ, ಪುಣೆ, ಆ ಕಡೆ ಗುಜರಾತು ಅದು ಇದು ಅಂದರೆ ಸ್ವಲ್ಪ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ, ಆ್ಯಡ್ ಆಗುತ್ತೆ. ಆದರೆ ನಮ್ಮ ಇಂಡಿಯಾದೊಳಗೆ ಈ ಕಡೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕಮ್ಮಿ ಶಿಪ್ಪಿಂಗ್ ಚಾರ್ಜ್ ಫ್ರೀ ಆಗಿಟ್ಟಿರ್ತೀನಿ. ಇದು ಬಂದು ನಮೃತಗೌಡ ಸಾರಿ. ಫುಲ್ಲು ಸ್ಟಾಕ್ ಮಾಡಿಸಿದ್ದೀನಿ ಈ ಸಾರಿನ. ಬೇಕಂದರೂ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ.